ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಎನ್ಡಿಎ ಜಯಭೇರಿ ಹಿನ್ನೆಲೆ ಅಭಿವೃದ್ಧಿಗೆ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದ ಬೆಲ್ದಳೆ. ಮೂರು ರಾಜ್ಯಗಳಲ್ಲಿ ಬಿಜೆಪಿ ಗೆಲುವು, ಮತದಾರರ ಬೆಂಬಲದಿಂದ ಜಯ. ಸೋಮನಾಥ್ ಪಾಟೀಲ್. ಇಂದಿನ ಚುನಾವಣಾ ಫಲಿತಾಂಶ ಸಿದ್ದರಾಮಯ್ಯಗೆ ಎಚ್ಚರಿಕೆ. ಶಶಿ ಹೊಸಳ್ಳಿ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ, 2 ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು. ಸುದ್ದಿಯ ವಿವರಗಳು. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟ ಐತಿಹಾಸಿಕ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನೆಖೇಳಿ ಗ್ರಾಮದಲ್ಲಿ ಭರ್ಜರಿ ವಿಜಯೋತ್ಸವ ಆಚರಿಸಲಾಯಿತು. ಶಾಸಕ ಡಾ ಶೈಲೇಂದರ್ ಬೆಲ್ದಳೆ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಂಡು ಸಂತೋಷವನ್ನು ಹಂಚಿಕೊಂಡರು. ಈ ವೇಳೆ ಪಕ್ಷದ ಕಾರ್ಯಕರ್ತರು ಪರಸ್ಪರ ಅಭಿನಂದನೆಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶೈಲೇಂದರ್ ಬೆಲ್ದಾಳೆ, ದೇಶದ 3 ಪ್ರಮುಖ ರಾಜ್ಯಗಳಲ್ಲಿ ದೊರೆತ ಈ ಐತಿಹಾಸಿಕ ಗೆಲುವು ಜನರ ವಿಶ್ವಾಸ ಮತ್ತು ಬೆಂಬಲದ ಪ್ರತಿಫಲವಾಗಿದೆ ಎಂದು ಹೇಳಿದರು. ಈ ಜಯವು ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದ್ದು, ಮುಂದಿನ ದಿನಗಳಲ್ಲಿ ಜನಪರ ಯೋಜನೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎದರಿಂದ ಬಜಾರ್ ಗುರುಣ सब लोग भारती का भारत जानवे में डाल तो ಪಶ್ಚಿಮ ಬಂಗಾಳ, ಪುದುಚೇರಿ ಹಾಗೂ ಅಸ್ಸಾಂ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸಾಧಿಸಿದ ಗೆಲುವಿನ ಹಿನ್ನೆಲೆ ಬೀದರ್ ಮಹಾನಗರದಲ್ಲಿ ಬಿಜೆಪಿ ಜಿಲ್ಲಾ ಘಟಕ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಂಡು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು, ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಪರ ಮತದಾರರು ಹೆಚ್ಚಿನ ಬೆಂಬಲ ತೋರಿದ್ದು, ಅದರಿಂದ ಪಕ್ಷಕ್ಕೆ ಜಯ ಲಭಿಸಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ವರ್ಷಗಳಿಂದ ನಡೆದ ಆಡಳಿತಕ್ಕೆ ಮತದಾರರು ಸ್ಪಷ್ಟ ಸಂದೇಶ ನೀಡಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ದೃಷ್ಟಿಕೋನಕ್ಕೆ ಜನ ಬೆಂಬಲ ವ್ಯಕ್ತಪಡಿಸಿದ್ದು, ಅದರ ಪರಿಣಾಮವಾಗಿ ಈ ಗೆಲುವು ಸಾಧ್ಯವಾಗಿದೆ ಎಂದು ಹೇಳಿದರು. ಇನ್ನು ಕರ್ನಾಟಕದ ಉಪಚುನಾವಣೆ ಕುರಿತು ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಗೆಲುವು ಸಾಧಿಸಿದೆ ಎಂದು ಆರೋಪಿಸಿದರು. ಈ ವೇಳೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. भारतीय जनता पक्षಕ್ಕೆ भारतीय जनता पक्षಕ್ಕೆ नरेंद्र मोदी ಅವರಿಗೆ पहली बार इस देश के मतदाता प्रबुद्धता से मतदान किया ऐसा लगता है। पंच राज्य के चुनाव में तमिलनाडु के अंदर जो परिवारवाद चल रहा था उसको सरेआम ठुकरा दिए वहाँ के मतदाताओं ने, और केरल में जो एंटी इनकम्बेंसी था उसको ठुकरा दिए हैं। बाकी 3 राज्यों में जो भारतीय जनता पक्ष के
पर भारतीय जनता पक्ष के ओर आज मतदार अपना वलो दिखाया है। उसके अंतर्गत तीनों राज्यों में हमारा मेजॉरिटी, बहुत अच्छा मेजॉरिटी आ रहा है। उसके कारण स्पेशली आसाम में हमारे हेमंत विश्वा शर्मा तीसरी बार मुख्यमंत्री होते हुए अब कौन सा भी एंटी इनकम्बेंसी नहीं है, वहाँ पे केवल अभिवृद्धि के लिए लोग मतदान करे हैं। और वेस्ट बंगाल में तो पहले गुंडा राज था, आज हम देख रहे हैं कुछ मतदान केंद्र के अंदर वोट जो पोलिंग इसके ऊपर स्टिकर लगा दिए बीजेपी को वोट नहीं डालने के। पूरा गुंडा राज को आज ख़त्म करके लोग भारतीय जनता पक्ष को अपना मतदान किए हैं। आगे आने वाले दिन में जो नरेंद्र मोदी जी का सपना है 2047 में भारत विकसित भारत होना, उसके लिए आज मतदाता उनके साथ दिए, उसलिए उनको अभिनंदन देते हुए हमारे राष्ट्रीय नेतृत्व को भी आपके माध्यम से अभिनंदन देते हैं। सर, ये 5 राज्यों के साथ साथ 2 कर्नाटक में बाई इलेक्शन भी। कर्नाटक में सरकार अपना अधिकार दुरुपयोग करके खुद मुख्यमंत्री दोनों कॉन्स्टिट्यूंसी में 7-7 दिन रह के, उप मुख्यमंत्री 7-7 दिन रह के वहाँ पे अपना अधिकार दुरुपयोग से वो स्थान जीत रहे हैं। लेकिन आगे आने वाले दिन में यहाँ पे भी SIR आने वाला है और यहाँ पे भी पश्चिम बंगाल जो हुआ है, अभी हमारे कार्यकर्ता नारा लगा रहे थे पश्चिम बंगाल अभी झांकी है, कर्नाटक अभी बाकी है। अभी आने वाले 2028 के अंदर यहाँ से भी कर्नाटक कांग्रेस मुक्त कर्नाटक हो जाएगा। सर, आप बोल रहे SR आ रहा है बोल के, कहीं ना कहीं SIR का असर है रिजल्ट पे? SIR का कौन सा भी असर नहीं है। SIR से हमारा मतपट्टी जो मतदार यादी है, वोटर लिस्ट है, वो शुद्धिकरण हो रहा है। वो शुद्धिकरण होने से उसके अंदर केवल एक ही कम्युनिटी का नहीं गया। वेस्ट बंगाल के अंदर 23 लाख हिंदुओं का भी मत कट हुआ है। मतलब वहाँ पे जो डुप्लीकेट थे, जो डबल वोटर्स थे, जो मरे हुए उनका भी नाम वहाँ पे थे, उसका शुद्धिकरण हो रहा है, बस वही है। और ये निरंतर प्रक्रिया है, कोई भारतीय जनता पार्टी पहली बार नहीं कर रहा है। 2002 में कांग्रेस वाले भी SIR किए थे, अब SIR हो रहा है। और TMC का आरोप लगा रहे थे बीजेपी के ऊपर कि कुछ कास्ट को इस पर टारगेट किया गया SIR की तरफ। कुछ कास्ट पे टारगेट नहीं किया है। इतना कट होने के बावजूद तमिलनाडु के अंदर भी 75 लाख लोगों का वोट कट हो गया, लेकिन एक भी आदमी आके मेरा वोट नहीं आया, मुझे वोट दो बोल के नहीं पूछा। चुनाव आयोग वाले एक बीजेपी का झंडा लहराएगा, 100% लहराएगा और थम्बिंग मेजॉरिटी से लहराएगा। आज कर्नाटक का जो अधिकार का स्टाइल है, जो भ्रष्टाचार है, जो जनविरोधी सरकार है, जो हिंदू विरोधी सरकार है, इसको आने वाले दिन में लोग इसको सबक सिखाएंगे। सर, आने वाले दिनों में कर्नाटक में ZPTP इलेक्शन को लेकर क्या तैयारी है बीजेपी बीदर में? बीजेपी बीदर में नहीं, पूरी कर्नाटक में हम तैयारी कर रहे हैं। इसके लिए हमारे कार्यकर्ताओं का प्रशिक्षण वर्ग चल रहा है। अभी हमारे 6 कॉन्स्टिट्यूंसी 8 मंडल में प्रशिक्षण वर्ग हो गए। ಪಂಚರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ಬಳಿಕ 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬೀದರ್ ನಗರದ ರಾಮ್ ಚೌಕದಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ವಿಜಯೋತ್ಸವ ಆಚರಿಸಿದರು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಂಡು ಸಂಭ್ರಮ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಶಿ ಹೊಸಳ್ಳಿ, ಈ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ಚುನಾವಣೆ ಅತ್ಯಂತ ವಿಶೇಷವಾಗಿತ್ತು ಎಂದು ಹೇಳಿದರು. ಕಳೆದ 15-20 ವರ್ಷಗಳಿಂದ ಅಲ್ಲಿ ಹಿಂದೂ ಸಮುದಾಯದವರು ಭಯದಿಂದ ಮನೆ ಹೊರಬಂದು ಮತ ಚಲಾಯಿಸಲು ಸಾಧ್ಯವಾಗದ ಪರಿಸ್ಥಿತಿ ಇತ್ತು ಎಂದರು. ಆದರೆ ಈ ಬಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪ್ರಯತ್ನದಿಂದ ಪ್ರತಿಯೊಬ್ಬರು ಹೊರಬಂದು ಮತ ಚಲಾಯಿಸಿದ್ದು ಬಿಜೆಪಿಗೆ ಗೆಲುವು ತಂದುಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಈ ಫಲಿತಾಂಶವು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಲ್ಲಾ ಖಾನ್ ಅವರಿಗೆ ಎಚ್ಚರಿಕೆಯಾಗಿದೆ ಎಂದು ಅವರು ಹೇಳಿದರು. ಹಿಂದೂಗಳನ್ನು ವಿರೋಧಿಸುವುದರಿಂದ ಸರ್ವನಾಶ ಖಂಡಿತ ಎಂದು ಹೊಸಳ್ಳಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಿಂದೂಗಳ ಒಂದು ಗರ್ವವನ್ನು ಹೆಚ್ಚಿಸಿರುವಂಥ ಪಶ್ಚಿಮ ಬಂಗಾಳದ ಚುನಾವಣೆ, 5 ರಾಜ್ಯಗಳ ಚುನಾವಣೆಯಲ್ಲಿ ಇವತ್ತು ಪಶ್ಚಿಮ ಬಂಗಾಳ ಅತ್ಯಂತ ವಿಶೇಷವಾದಂಥ ಚುನಾವಣೆ ಇತ್ತು. ಕಳೆದ 15-20 ವರ್ಷಗಳಲ್ಲಿ ಹಿಂದೂಗಳು ಮನೆಯಿಂದ ಹೊರಗೆ ಬಂದು ಮತ ಹಾಕುವಂಥ ಸ್ಥಿತಿ ಕೂಡ ಅಲ್ಲಿ ಇರಲಿಲ್ಲ. ಆದರೆ ಇದಕ್ಕೆಲ್ಲ ನಾವು ಈ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಪ್ರತಿಯೊಬ್ಬ ಹಿಂದೂ ಕೂಡ ಮನೆಯಿಂದ ಹೊರಗೆ ಬಂದು ಮತ ಹಾಕುವ ರೀತಿಯಲ್ಲಿ ಈ ದೇಶದ ಸೈನ್ಯನಲ್ಲಿಟ್ಟು ಚುನಾವಣೆಯನ್ನು ನಡೆಸಿದರು.
ಇವತ್ತಲ್ಲಿದ್ದಂಥ ಪ್ರತಿಯೊಬ್ಬ ಹಿಂದೂಗಳು ಒಂದಾಗಿ ಚುನಾವಣೆ ಮಾಡಿದ ಸಲುವಾಗಿ ಇವತ್ತು ಯೋಗಿ ಆದಿತ್ಯನಾಥ್ ಅವರಂಥ ಸರ್ಕಾರ, ಹೇಮಂತ್ ಬಿಸ್ವಾ ಅಂತ ಅವ್ರ ಸರ್ಕಾರ ಇವತ್ತು ಈ ದೇಶಕ್ಕೆ ಬೇಕು ಅನ್ನುವಂಥ ಮಾದರಿಯನ್ನು ಕೊಟ್ಟಂಥ ಎಲ್ಲ ಪಶ್ಚಿಮ ಬಂಗಾಳದ ಸನಾತನ ಹಿಂದೂಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇದೇ ರೀತಿ ಕರ್ನಾಟಕದ ಈ ಸಿದ್ದರಾಮುಲ್ಲಾ ಖಾನ್ ಅವರಿಗೂ ಕೂಡ ಈ ಚುನಾವಣೆ ಎಚ್ಚರಿಕೆ ಆಗಲಿದೆ. ಎಲ್ಲಿವರೆಗೆ ಇಲ್ಲಿ ಹಿಂದೂಗಳಿಗೆ ವಿರೋಧ ಮಾಡ್ತಾ ಹೋಗ್ತಿರೋ ಹಿಂದೂ ಕೂಡ ಮುಂದೆ ಸರ್ವನಾಶ ಆಗುವ ಕಾಲ ಹಾಗೂ ಪಶ್ಚಿಮ ಬಂಗಾಳದ ಗತಿ ಬರುತ್ತೆ ಅನ್ನುವಂಥ ಮಾತು ಈ ಸಿದ್ದರಾಮುಲ್ಲಾ ಖಾನ್ ಅವರಿಗೂ ಕೂಡ ಹೇಳೋಕೆ ಇಷ್ಟಪಡ್ತೀನಿ. 4 ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಧಿಕಾರ ಬರ್ತಾ ಇದೆ. ಸ್ವತಂತ್ರ ಭಾರತದ ನಂತರ ಹಿಂದೂಗಳು ಪಶ್ಚಿಮ ಬಂಗಾಳದಲ್ಲಿ ಒಗ್ಗಟ್ಟನ್ನು ತೋರಿಸಿ ಮತ್ತೆ ಏನಪ್ಪ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಿ ಇವತ್ತು ಪಶ್ಚಿಮ ಬಂಗಾಳವನ್ನು ಭಾರತದ ಅವಿಭಾಜ್ಯ ಅಂಗ ಅದನ್ನು ನಾವು ಉಳಿಸ್ಕೋತೀವಿ ಅಂತಕ್ಕಂಥ ಸಂಕಲ್ಪ ಮಾಡಿದ್ರಲ್ಲ, ಅವರ ಹೋರಾಟಕ್ಕೆ ಜಯ ಆಗಿದೆ. ಆ ಜಯದ ವಿಜಯೋತ್ಸವ ಬೀದರ್ ನಗರದ ರಾಮ್ ಚೌಕದಲ್ಲಿ ನಡೀತಾ ಇದೆ. ಬಂಧುಗಳೇ, ಇವತ್ತು ಇಡೀ ವಿಶ್ವದಲ್ಲಿ ಹಿಂದೂಗಳು ಮನಸ್ಸು ಮಾಡಿದರೆ, ಹಿಂದೂಗಳು ಒಂದಾದರೆ ಉಳಿಗಾಲವಿಲ್ಲ ಬೇರೆಯವರಿಗೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಭಾರತೀಯರಾಗಿ ಬಾಳಿ ಭಾರತದ ಇತಿಹಾಸ ಪ್ರೀತಿಸಿ ಭಾರತ ಸಂಸ್ಕೃತಿ ಉಳಿಸುವಂತ ಪ್ರಯತ್ನ ಮಾಡಿ. ಇಲ್ಲವಾದರೆ ನಿಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥ ಸಂದೇಶ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಹಿಂದೂಗಳು ಕೊಟ್ಟಿದ್ದಾರೆ. ಆ ನಿಮಿತ್ತವಾಗಿ ಇವತ್ತು ದೇಶದ ಮೂಲೆ ಮೂಲೆಗಳಿಂದ ವಿಜಯೋತ್ಸವ ನಡೀತಾ ಇದೆ. ಈ ವಿಜಯೋತ್ಸವ ನಿರಂತರವಾಗಿ ಇರಲಿ. ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂತ ಶಕ್ತಿ ನಮ್ಮ ಹಿಂದೂ ಧರ್ಮಕ್ಕೆ ಸಿಗಲಿ ಅಂತ ಶ್ರೀರಾಮಚಂದ್ರನಲ್ಲಿ ವಿನಂತಿ ಮಾಡ್ಕೊತಾ ಇವತ್ತು ನಮ್ಮ ವಿಜಯೋತ್ಸವ ಆಚರಣೆ ಬರೋ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಏಪ್ರಿಲ್ 9ರಂದು ನಡೆದ ಉಪಚುನಾವಣೆಗಳ ಫಲಿತಾಂಶ ಸೋಮವಾರ ಪ್ರಕಟವಾಗಿದ್ದು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಚುನಾವಣಾ ಆಯೋಗದ ಮಾಹಿತಿಯಂತೆ ಉಮೇಶ್ ಮೇಟಿ ಅವರು 98,919 ಮತಗಳನ್ನು ಪಡೆದು ಬಿಜೆಪಿಯ ವೀರಭದ್ರಯ್ಯ ಚರಂತಿಮಠ್ ಅವರಿಗೆ ಎದುರಾಗಿ 22,332 ಮತಗಳ ಅಂತರದಿಂದ ಜಯಗಳಿಸಿದರು. ಚರಂತಿಮಠ್ ಅವರು 76,587 ಮತಗಳನ್ನು ಪಡೆದಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿಯೂ HY ಮೇಟಿ ಅವರು ಚರಂತಿಮಠ್ ಅವರನ್ನು 5,878 ಮತಗಳ ಅಂತರದಿಂದ ಸೋಲಿಸಿದರು ಎಂಬುದು ಗಮನಾರ್ಹ. ಇನ್ನೊಂದೆಡೆ ತೀವ್ರ ಪೈಪೋಟಿಗೆ ಕಾರಣವಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಗೆಲುವು ದಾಖಲಿಸಿದ್ದಾರೆ. ಶಾಮನೂರ್ ಶಿವಶಂಕರಪ್ಪ ಅವರ ಮೊಮ್ಮಗರಾದ ಸಮರ್ಥ್ ಶಾಮನೂರ್ ಅವರು ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ವಿರುದ್ಧ 4,967 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. 20ನೇ ಸುತ್ತಿನ ಎಣಿಕೆ ನಂತರ ಸಮರ್ಥ್ ಶಾಮನೂರ್ ಮುನ್ನಡೆ ಸಾಧಿಸಿದ್ದು, ಫಲಿತಾಂಶ ಪ್ರಕಟವಾದ ಕೂಡಲೇ ಸಚಿವ SS ಮಲ್ಲಿಕಾರ್ಜುನ್ ಅವರ ಬೆಂಬಲಿಗರು ವಿಜಯೋತ್ಸವ ಆಚರಿಸಿದರು. ತೀವ್ರ ಕುತೂಹಲ ಕೆರಳಿಸಿದ್ದ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಚ್ಚರಿ ಫಲಿತಾಂಶಗಳು ಹೊರಬೀಳುತ್ತಿದ್ದು, ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಟಿವಿಕೆ ದ್ರಾವಿಡ್ ಪಕ್ಷಗಳಿಗೆ ಆಘಾತ ನೀಡಿದೆ. ಅಂತೆಯೇ ಬಿಜೆಪಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಅನ್ನು ಕ್ಲೀನ್ ಸ್ವೀಪ್ ಮಾಡಿದ್ದು, ಕೇರಳದಲ್ಲಿ 10 ವರ್ಷಗಳ ಬಳಿಕ UDF ಅಲೆ ಆರಂಭವಾಗಿದೆ. ಇತ್ತೀಚಿನ ಟ್ರೆಂಡ್ಗಳು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಆದರೆ ನಟ ವಿಜಯ್ ಅವರ ಟಿವಿಕೆ ತಮಿಳುನಾಡಿನಲ್ಲಿ DMK ಮತ್ತು AIADMKಗಿಂತ ಅಚ್ಚರಿಯ ಜಯ ಸಾಧಿಸಿದ್ದು, ಅಧಿಕಾರ ರಚನೆಯತ್ತ ದಾಪುಗಾಲಿರಿಸಿದ್ದಾರೆ. ಕೇಂದ್ರ ಆಡಳಿತ ಪ್ರದೇಶ ಪುದುಚೇರಿಯಲ್ಲಿ ಮತ್ತೆ ನಾರಾಯಣಸ್ವಾಮಿ ನೇತೃತ್ವ NRCNDA ಮೈತ್ರಿಕೂಟ ಅಧಿಕಾರ ರಚನೆ ಬಹುತೇಕ ಖಚಿತವಾಗಿದೆ. പിന്നിലാണ് 3554 ഒരുപക്ഷെ വിനു എനിക്ക് തോന്നുന്നു നമ്മൾ ശ്രദ്ധിക്കേണ്ട 2 മണ്ഡലങ്ങൾ തിരുവനന്തപുരത്ത് വട്ടിയൂർക്കാവും കഴക്കൂട്ടവുമായിരിക്കും. വട്ടിയൂർക്കാവിൽ അപ്രതീക്ഷിതമായ ഒരു തിരിച്ചടി അവിടെ ആദ്യ റൗണ്ടിൽ കെ മുരളീധരൻ ഉണ്ടായിരിക്കുന്നു. എന്ത് സംഭവിക്കുന്നറിയില്ല. കഴക്കൂട്ടത്ത് ഏറ്റവും കൗതുകരമായ ഒരു കാര്യം അതിശക്തമായ ഇഞ്ചോടിഞ്ച് പോരാട്ടമാണ് നടക്കുന്നത്. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.